ಇತ್ತೀಚೆಗಷ್ಟೇ ಸೇವಾ ನಿವೃತ್ತಿಗೊಂಡ ಅಂಕೋಲಾ ತಾಲೂಕಿನ ಅಗಸೂರು ಗ್ರಾಮದಲ್ಲಿನ ಕರ್ನಾಟಕ ಪಬ್ಲಿಕ್ ಸ್ಕೂಲಿನ ಪ್ರೌಢಶಾಲಾ ವಿಭಾಗದ ಜಿಲ್ಲಾ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಪುರಸ್ಕೃತ ದೈಹಿಕ ಶಿಕ್ಷಣ ಶಿಕ್ಷಕರಾದ ರಾಜೇಂದ್ರ ಪುಂಡಲಿ ಕೇಣಿಯವರನ್ನು ಅವರ ಮನೆಯಂಗಳದಲ್ಲಿ ಕನ್ನಡ ಚಂದ್ರಮ ಉತ್ತರ ಕನ್ನಡದಿಂದ ಗೌರವಿಸಲಾಯಿತು. ಅವರಿಗೆ ವಿದ್ಯಾಕಾಯಕ ರಾಜರ್ಷಿ ಉಪಾಧಿಯನ್ನಿತ್ತು ಮಾನಿಸಿದ ಕನ್ನಡ ಚಂದ್ರಮಾದ ಸಂಸ್ಥಾಪಕ ಗೌರವಾಧ್ಯಕ್ಷರಾದ ಅಧ್ಯಾಪಕ ಮಂಜುನಾಥ್ ಗಾಂವ್ಕರ್ ಬರ್ಗಿ ಅವರು ಮಾತನಾಡಿ, ಬರ್ಗಿ ಪ್ರೌಢಶಾಲೆಯಲ್ಲಿ ಈ ಹಿಂದೆ ತಮ್ಮ ಸಹೋದ್ಯೋಗಿಯಾಗಿದ್ದ ರಾಜೇಂದ್ರ ಕೇಣಿಯವರು ತನ್ನ ಸಜ್ಜನಿಕೆಯ ನಡವಳಿಕೆಯಿಂದ ವೃತ್ತಿ ಬಾಂಧವರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಅತ್ಯಾಪ್ತರಾಗಿದ್ದು ಸಮಾಜದ ಮುಖಿಯಾದ ವ್ಯಕ್ತಿತ್ವವನ್ನು ಮೈಗೂಡಿಸಿಕೊಂಡು ಸಾರ್ವಜನಿಕವಾಗಿ ಗೌರವಕ್ಕೆ ಪಾತ್ರರಾದವರು ಎಂದರು. ಕನ್ನಡ ಚಂದ್ರಮ ಹಾಗೂ ಅಂಕೋಲಾ ತಾಲೂಕಾ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜನಪ್ರಿಯ ಅಧ್ಯಕ್ಷರಾದ ಜಗದೀಶ್ ನಾಯ್ಕ್ ಹೊಸಕೇರಿಯವರು ಎಳವೆಯಿಂದಲೇ ತನಗೆ ಆತ್ಮೀಯರಾಗಿರುವ ರಾಜೇಂದ್ರ ಕೇಣಿಯವರೊಂದಿಗಿನ ದೀರ್ಘಕಾಲದ ಒಡನಾಟದಲ್ಲಿ ಕಂಡುಬಂದ ಮುತ್ಸದ್ದಿಕೆ ಹಾಗೂ ಅವರ ಕೌಟುಂಬಿಕವಾದ ಸಂಸ್ಕಾರದ ಕುರಿತು ಎದೆತುಂಬಿ ಮಾತನಾಡಿದರು. ಅವರ ವಿಶ್ರಾಂತ ಜೀವನಕ್ಕೆ ಶುಭ ಹಾರೈಸಿದರು. ಅಂಕೋಲಾದ ನವಕರ್ನಾಟಕ ಸಂಘ ಹಾಗೂ ಶ್ರೀರಾಮ್ ಸ್ಟಡಿ ಸರ್ಕಲ್ನ ಪ್ರತಿಷ್ಠಿತ ಬಾಪು ಸದ್ಭಾವನಾ ಪುರಸ್ಕಾರ ಪುರಸ್ಕೃತ PM ಪ್ರೌಢಶಾಲೆಯ ಹೆಸರಾಂತ ವಿಶ್ರಾಂತ ಮುಖ್ಯಾಧ್ಯಾಪಕರಾದ ರವೀಂದ್ರ ಕೇಣಿಯವರು ತಮ್ಮ ಮನೆಯಂಗಳದಲ್ಲಿ ವಾಲ್ಮೀಕಿ ಜಯಂತಿಯ ಸುದಿನದಂದು ತನ್ನ ಅಣ್ಣನ ಮಗನಾದ ರಾಜೇಂದ್ರ ಕೇಣಿಯವರನ್ನು ಗೌರವಿಸುವ ಮೂಲಕ ಕನ್ನಡ ಚಂದ್ರಮವು ಸಾಂಸ್ಕೃತಿಕ ಬದ್ಧತೆಯನ್ನು ಮೆರೆದಿದೆ ಎಂದರು. ಈ ಸಮಾರಂಭದಲ್ಲಿ ರಾಜೇಂದ್ರ ಕೇಣಿಯವರ ಮಾತೋಶ್ರೀ ಅಕ್ಕಾಬಾಯಿ, ಧರ್ಮಪತ್ನಿ ಶೋಭಾ, ಚಿಕ್ಕಮ್ಮ ಶೀಲಾ ಬಂಟ್ ಹಾಗೂ ಚಿರಂಜೀವಿ ರಿಷಬ್ ಮೊದಲಾದವರು ಉಪಸ್ಥಿತರಿದ್ದರು.